Okay, so dear students, today we will deal with the structure of atom. So that is unit 2 in our textbook, NCERT textbook, structure of atom. So why we have to learn that structure of atom? So ಒಂದು ಆಟಮಿಗೆ ಸ್ಟ್ರಕ್ಚರ್ ಅನ್ನ ಕೊಡೋದಾದ್ರೆ ಹೇಗೆ ಕೊಡ್ಬೋದು ಅರ್ಥ ಆಯ್ತಾ? ಸೊ ಯಾಕೆ ನಾವು ಒಂದು ಆಟಮಿಗೆ ಸ್ಟ್ರಕ್ಚರ್ ಅನ್ನ ಕೊಡಬೇಕು? ಸೊ ವೈ ವಿ ಹ್ಯಾವ್ ಟು ಗಿವ್ ಸ್ಟ್ರಕ್ಚರ್ ಫಾರ್ ಸ್ಯಾನ್ ಆಟಮ್, ಅರ್ಥ ಆಯ್ತಾ? ಸೊ ಹೇಗೆ ಕೊಡುವಂಥದ್ದು, ಯಾಕೆ ಕೊಡುವಂಥದ್ದು, ಎಲ್ಲಿಂದ ಸ್ಟ್ರಕ್ಚರ್ ಆಫ್ ಆಟಮ್ ಸ್ಟಾರ್ಟ್ ಆಯಿತು, ಬಿಗಿನಿಂಗ್ ಅಲ್ವಾ? ಸೊ ಇನ್ ಅರ್ಲಿಯರ್ ಏನಾಗ್ತಿತ್ತು, ಸಪೋಸ್ ಎಕ್ಸಾಂಪಲ್ ಫಾರ್ ದಿ ಸೋಲಾರ್ ಸಿಸ್ಟಮ್ ಅನ್ನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಒಂದು ಸ್ಟ್ರಕ್ಚರ್ ಅನ್ನ ಬರೀಬೋದು ಅಲ್ವಾ? ಯಾವುದು ಅಲ್ಲಿ? ಸೊ 2 ಟೈಪ್ಸ್ ಇತ್ತು ಮುಂಚೆ ಅಲ್ವಾ? ಸೊ ಜಿಯೋಸೆಂಟ್ರಿಕ್ ಅಂತ ಹೇಳ್ತಿದ್ರು. ಜಿಯೋಸೆಂಟ್ರಿಕ್ ಅಂದ್ರೆ ಭೂಮಿ ಸೆಂಟರ್, ಮತ್ತೆ ಬೇರೆ ಗ್ರಹಗಳು ಮತ್ತೆ ಸೂರ್ಯ ಎಲ್ಲದಕ್ಕೂ ಕೂಡ ಏನಾಗುತ್ತೆ, ಭೂಮಿಗೆ ಸುತ್ತುತ್ತಿರ್ತಾರೆ ಅಂತ, ರೈಟ್? ಅದೇನಾಗುತ್ತೆ, ಸೊ ಥ್ಯಾಲಮಿ ಅನ್ನುವಂಥದ್ನು ಏನ್ ಮಾಡ್ತಾನೆ, ಜಿಯೋಸೆಂಟ್ರಿಕ್ ಅನ್ನ ಕೊಡ್ತಾನೆ. ನೆಕ್ಸ್ಟ್ ಕಾಪರ್ನಿಕಸ್ ಬಂದು ಏನ್ ಮಾಡ್ತಾನೆ, ಹೀಲಿಯೋಸೆಂಟ್ರಿಕ್. ಅದಲ್ಲ, ರಾಂಗ್. ಏನಾಗುತ್ತೆ ಕೇಳಿದ್ರೆ, ಸೂರ್ಯ ಸೆಂಟ್ರಲ್ ಅಲ್ಲಿದ್ದು ಉಳಿದ ಗ್ರಹಗಳು ಅದಕ್ಕೆ ರಿವಾಲ್ವ್ ಆಗ್ತವೆ. ಸೊ ದಟ್ ಈಸ್ ವಾಟ್ ವಿ ಆರ್ ಕಾಲಿಂಗ್ ಹೀಲಿಯೋಸೆಂಟ್ರಿಕ್, ರೈಟ್? ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಫಾರ್ ವಾಟ್ ಸೋಲಾರ್ ಸಿಸ್ಟಮ್ ಅಂದ್ರೆ ಹೇಗೆ, ಏನು ಅಂತ. ಅದರಿಂದ ರಿಸರ್ಚ್ ಆಗುತ್ತೆ, ಇನ್ವೆನ್ಷನ್ ಆಗುತ್ತೆ, ಡಿಸ್ಕವರೀಸ್ ಆಗುತ್ತೆ. ಸೊ ದಿಸ್ ಆರ್ ಡಿಸ್ಕವರೀಸ್, ರೈಟ್? ಸೊ ಆದ್ರಿಂದ ಯಾವುದೋ ಒಂದು ಸೈಂಟಿಸ್ಟ್ ಬರ್ತಾರೆ, ಒಂದು ಇಂಟರ್ಪ್ರಿಟೇಷನ್ ಅನ್ನ ಕೊಡ್ತಾರೆ, ಒಂದು ಇನ್ವೆನ್ಷನ್ ಅನ್ನ ಹೇಳ್ತಾರೆ, ಒಂದು ಡಿಸ್ಕವರಿಯನ್ನ ಹೇಳ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ, ಎಲ್ಲದೂ ಕೂಡ ಸತ್ಯ ಆಗ್ಬೇಕಂತ ಇಲ್ಲ. ಸೊ ಆವಾಗ ಏನಾಗುತ್ತೆ, ಸೊ ಅವರ ಕಾಲದಲ್ಲಿ ಯಾವುದೋ ಒಂದು ಡಿಸ್ಕವರೀಸ್ ಆಗುತ್ತೆ ಅಥವಾ ಇನ್ವೆನ್ಷನ್ ಆಗುತ್ತೆ, ಅದ್ರ ರಿಲೇಟೆಡ್ ಥಿಯರಿ ಇರ್ಬೋದು, ಪ್ರಾಕ್ಟಿಕಲ್ ಇರ್ಬೋದು, ಎಲ್ಲದೂ ಕೂಡ ಆವಾಗ ಅವೈಲೇಬಲ್ ಇರುತ್ತೆ. ಸೊ ನೆಕ್ಸ್ಟ್ ಜನರೇಷನ್ ಅಲ್ಲಿ ಏನಾಗುತ್ತೆ, ಅದನ್ನು ಸ್ಟಡಿ ಮಾಡ್ತಾರೆ. ಮತ್ತೆ ಅದರಲ್ಲಿರ್ತಕ್ಕಂಥ ಲಿಮಿಟೇಷನ್ಸ್, ಕೆಲವೊಂದು ಡ್ರಾಬ್ಯಾಕ್ ಇರುತ್ತೆ, ಅರ್ಥ ಆಯ್ತಾ? ಸೊ ಎಕ್ಸ್ಪೆರಿಮೆಂಟಲ್ ಮಾಡಿದಾಗ ಇಲ್ಲ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವಾಗ ಏನಾಗುತ್ತೆ, ಅದನ್ನ ಮ್ಯಾನಿಪುಲೇಟ್ ಮಾಡ್ತಾರೆ. ಸೊ ಅದನ್ನ ಸರಿ ಮಾಡಬೇಕು. ಅವಾಗ ಏನಾಗುತ್ತೆ, ಹೊಸ ಥಿಯರಿ ಅನ್ನುವಂಥದ್ದು ಹುಟ್ಕೊಳ್ಳುತ್ತೆ, ಅರ್ಥ ಆಯ್ತಾ? ಸೊ ಅದರಿಂದ ಇಲ್ಲಿ ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಕೂಡ ಹಾಗೆ. ಸೊ ಬೇರೆ ಬೇರೆ ಏನು ಥಿಯರಿಯನ್ನ ಕೊಡ್ತಾ ಹೋಗ್ತಾರೆ, ಮಾಡೆಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ, ಅರ್ಥ ಆಯ್ತಾ? ಸೊ ಬೇರೆ ಬೇರೆ ಸೈಂಟಿಸ್ಟ್ ಬರ್ತಾರೆ, ಬೇರೆ ಬೇರೆ ಮಾಡೆಲ್ಸ್ ಅನ್ನ ಕೊಡ್ತಾರೆ. ಒಂದು ಸೈಂಟಿಸ್ಟ್ ಹೇಳ್ತಾರೆ ಇದು ಸರಿ ಇಲ್ಲ, ಅದಕ್ಕೆ ಇದು ಆಗಲ್ಲ, ಇದು ಅದು ಒಪ್ಪಲ್ಲ. ಸೊ ಸಮ್ ಆಫ್ ದಿ ಸೈಂಟಿಫಿಕ್ ರೀಸನ್ ಎನ್ನುವಂಥದ್ದು ಬೇಕಾಗತ್ತೆ. ಸೊ ಪ್ರಾಕ್ಟಿಕಲ್ ಏನಾಗುತ್ತೆ, ಅದು ಪ್ರೂವ್ ಆಗಬೇಕು. ಆವಾಗ ಏನಾಗುತ್ತೆ, ಆ ಥಿಯರಿಯನ್ನು ನಾವು ಒಪ್ಕೊಳ್ಬಹುದು, ರೈಟ್? ಸೊ ಇಲ್ಲಿ ಕೂಡ ಹಾಗೆ ಸ್ಟ್ರಕ್ಚರ್ ಆಫ್ ಆಟಮ್ ಬಂದಾಗ ಏನಾಗುತ್ತೆ, ಅವರು ಪ್ರೂವ್ ಮಾಡಬೇಕು. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ಇಲೆಕ್ಟ್ರಾನ್ ಎಲ್ಲಿರಬೇಕು, ಸೊ ನ್ಯೂಕ್ಲಿಯಸ್ ಎಲ್ಲಿರಬೇಕು. ಸೊ ವಿ ಡೋಂಟ್ ನೋ ಎನಿಥಿಂಗ್ ರಿಗಾರ್ಡಿಂಗ್ ದ್ಯಾಟ್. ಯಾವುದೋ ನ್ಯೂಕ್ಲಿಯಸ್ ಅಂದ್ರೆ ಏನಂತ ಗೊತ್ತಿಲ್ಲ, ಇಲೆಕ್ಟ್ರಾನ್ ಅಂದ್ರೆ ಏನಂತ ಗೊತ್ತಿಲ್ಲ. ಹಾಗಾದ್ರೆ ಸ್ಟ್ರಕ್ಚರ್ ಆಫ್ ಆಟಮ್ ಅನ್ನ ಫೈಂಡ್ ಔಟ್ ಮಾಡಬೇಕಿದ್ರೆ ಆಟಮ್ ಒಳಗಡೆ ಏನೆಲ್ಲ ಇದೆ ಅಂತ ನಾವು ಅದನ್ನ ಫಸ್ಟ್ ಟೆಸ್ಟ್ ಮಾಡುವಂಥದ್ದು, ಅರ್ಥ ಆಯ್ತಾ? ಸೊ ಆಟಮ್ ಒಳಗಡೆಗೆ ಏನೆಲ್ಲ ಇದೆ, ಹೇಗಿದೆ, ಸೊ ಅದನ್ನೆಲ್ಲ ವಿವರಣೆಯನ್ನು ಕೊಟ್ಟು ಅದಾದ ನಂತರ ಹೇಳ್ತೀವಿ, ಸೊ ವಿ ಆರ್ ಡ್ರಾಯಿಂಗ್ ದ ಸ್ಟ್ರಕ್ಚರ್ ಫಾರ್ ಪರ್ಟಿಕ್ಯುಲರ್ ಆಟಮ್, ಅರ್ಥ ಆಯ್ತಾ? ಒಂದು ಆಟಮಿನ ಸ್ಟ್ರಕ್ಚರ್ ಅನ್ನು ನಾವು ಅದನ್ನ ಬರಿಬಹುದು. ಓಕೆ, ಸೊ ಮೂವಿಂಗ್ ಆನ್. Okay, so the word atom has been derived from the Greek word atomio, which means uncuttable or the non-divisible ಅಂತ ಹೇಳ್ತಾರೆ, ಅರ್ಥ ಆಯ್ತಾ? ಸೊ ಅಟಾಮಿಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಹಾಗಾದ್ರೆ ಆಟಮ್ ಅಂದ್ರೇನು? ಸೊ ಆಟಮ್, ದ ವರ್ಡ್ ಕಮ್ ಫ್ರಮ್ ಗ್ರೀಕ್ ವರ್ಡ್, ಇಟ್ ಈಸ್ ನಥಿಂಗ್ ಬಟ್ ಆಟೋಮಿಯೋ ಅಂತ ಹೇಳ್ತೀವಿ, ವಿಚ್ ಮೀನ್ಸ್ ಅನ್ಕಟೇಬಲ್. ಸೊ ಇದನ್ನ ಕಣದ ಅಂತ ಭಾರತೀಯ ವಿಜ್ಞಾನಿ ಸೊ ಹಿಂದಿನ ಕಾಲದಲ್ಲೇ ಅವ್ರು ಹೇಳಿದ್ದಾರೆ, ಏನು ಅಂತ. ಸೊ ವಾಟ್ ಎವರ್ ದಿ ಮ್ಯಾಟರ್ಸ್, ಇಫ್ ಯು ಟೇಕ್ ಇಟ್, ಅದನ್ನ ಡಿವೈಡ್ ಮಾಡಿ ಮಾಡಿ ಹೋಗಿದಾಗ ಲಾಸ್ಟಿಗೆ ಒಂದು ಪಾರ್ಟ್ ಸಿಗುತ್ತೆ, ಅದು ಮತ್ತೆ ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ದಟ್ ಈಸ್ ನಾನ್ ಡಿವೈಸಿಬಲ್. ಕಣ ಹೇಳುವಂಥದ್ದು, ಫ್ರಮ್ ಇಂಡಿಯಾ ಹ್ಯಾಸ್ ಟೋಲ್ಡ್ ದಟ್ ಇಟ್ ಈಸ್ ಅನ್ಕಟೇಬಲ್, ನಾನ್ ಡಿವಿಸಿಬಲ್ ಅಂತ ಆವಾಗಲೇ ಹೇಳಿದ್ದಾರೆ. ಬಟ್ ಹಿ ಟೋಲ್ಡ್ ಇಟ್ ಈಸ್ ಪರಮಾಣು ಅಂತ ಹೇಳ್ತಾನೆ. ಸೊ ಡಿಸ್ಕವರೀಸ್ ಆಗ್ತಾ ಹೋಗುತ್ತೆ. ಅದಾದ ನಂತರ ನೆಕ್ಸ್ಟ್ ಬಂದಿರತಕ್ಕಂತಹ ಯಾವುದು ಸೈಂಟಿಸ್ಟ್ಗಳು ಸಬ್ ಅಟಾಮಿಕ್ ಪಾರ್ಟಿಕಲ್ ಅನ್ನ ಫೈಂಡ್ ಔಟ್ ಮಾಡ್ತಾರೆ, ರೈಟ್? ಸೊ ವಾಟ್ ಈಸ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂದ್ರೆ, ಸೊ ಯಾವುದೇ ಒಂದು ವಸ್ತುವನ್ನ ತಗೊಂಡಿದ್ರೆ ಸೊ ಅಲ್ಟಿಮೇಟ್ ಪಾರ್ಟ್ ಅನ್ನ ನಾವೇನ್ ಹೇಳ್ತೀವಿ, ಆಟಮ್ ಅಂತ ಹೇಳ್ತೀವಿ, ರೈಟ್? ಸೊ ಆಟಮ್, ಸೊ ದಟ್ ಇಸ್ ಅ ಫೈನಲ್ ಪಾರ್ಟ್,
ಗೊತ್ತಾಯ್ತಲ್ಲ, ಅದನ್ನ ನಾವೇನ್ ಹೇಳ್ತೀವಿ, ಅದನ್ನ ಫೈನಲ್ ಪಾರ್ಟ್ ಅಂತ ಹೇಳ್ತೀವಿ. ಆ ಫೈನಲ್ ಪಾರ್ಟ್ ಅನ್ನ ಏನ್ ಮಾಡಿದ್ದಾರೆ, ಆಟಮ್ ಅಂತ ಹೇಳ್ತಾರೆ. ಅದನ್ನ ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ, ರೈಟ್. ಸೊ ಆಫ್ಟರ್ ದಟ್ ವಾಟ್ ಹ್ಯಾಪನ್ಸ್, ಸಮ್ ಫ್ಯೂ ಇಯರ್ಸ್ ಲೇಟರ್, ಸೊ ದೇ ಕ್ಯಾನ್ ಬ್ರೋಕ್ ವಾಟ್ ಆಟಮ್. ಸೊ ಆಟಮ್ ಅನ್ನ ಬ್ರೋಕ್ ಮಾಡಿ, ಇನ್ಸೈಡ್ ದ ಆಟಮ್ ವಾಟ್ ಆರ್ ಪ್ರೆಸೆಂಟ್, right? So what is the things are present? So in this sections we will talk about only the two particles are nothing but electron and the proton. So electron ಅಂದ್ರೇನು ಮತ್ತೆ ಪ್ರೋಟಾನ್ ಅಂದ್ರೇನು ಅಂತ ಎನ್ನುವಂಥದ್ದು ನಾವು ಈ ಚಾಪ್ಟರ್ ಅಲ್ಲಿ ನೋಡುವಂಥದ್ದು. ಓಕೆ, ರೈಟ್. ಸೊ ಫಸ್ಟ್ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್. ಸೊ ಹೇಗೆ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಅನ್ನ ಮಾಡ್ತಾರೆ? ಸೊ ಎಲೆಕ್ಟ್ರಾನ್ ಕಾನ್ಸೆಪ್ಟ್ ಯಾವ ರೀತಿ ಬಂತು, ಯಾಕೆ ಬಂತು, ರೈಟ್? So Michael Faraday in 1893 showed that if electricity is passed through the solution of an electrolyte, chemical reactions occurred at the electrode, right? So ಏನ್ ಮಾಡ್ತಾರೆ ಕೇಳಿದ್ರೆ, ಸಾಲ್ಟ್ ಸೊಲ್ಯೂಷನ್ ಅನ್ನ ತಗೊಳ್ತಾರೆ, ಇಲೆಕ್ಟ್ರೋಡ್ ಅನ್ನ ಹಾಕ್ತಾರೆ. ಇಲೆಕ್ಟ್ರೋಡ್ ಅಂದ್ರೆ ಮೆಟಲ್ ಪ್ಲೇಟ್ ಅನ್ನ ಅದಕ್ಕೆ ಹಾಕ್ತಾರೆ, ರೈಟ್? ಮತ್ತೆ ಇಲೆಕ್ಟ್ರಿಕ್ ಕರೆಂಟ್ ಅನ್ನ ಪಾಸ್ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ ಕೇಳಿದ್ರೆ, ರಿಯಾಕ್ಷನ್ ಎನ್ನುವಂಥದ್ದು ಆಗುತ್ತೆ. ಸೊ ಏನೋ ಒಂದು ರಿಯಾಕ್ಷನ್ ಆಗುತ್ತೆ. ಓಕೆ, ಅದಾದ ನಂತರ ಈ ರಾಡ್ ಅನ್ನ ಅಥವಾ ಇಲೆಕ್ಟ್ರೋಡ್ ಅನ್ನ ಏನ್ ಇಮರ್ಸ್ ಮಾಡಿದ್ರಿ ಅದನ್ನ ತೆಗೆದ್ರೆ ಅದ್ರಲ್ಲಿ ಏನಾಗುತ್ತೆ, ಡೆಪೋಸಿಷನ್ ಆಗುತ್ತೆ. ಯಾವುದೋ ಒಂದು ಪಾರ್ಟ್ ಬಂದು ಇದ್ರಲ್ಲಿ ಡೆಪೋಸಿಷನ್ ಆಗಿದೆ, ಅದರಿಂದ ಏನಾಗಿದೆ, ಡಿಸ್ಪ್ಲೇಸ್ಮೆಂಟ್ ಏನೋ ಒಂದು ರಿಯಾಕ್ಷನ್ ಆಗುತ್ತೆ, ಅದು ಡೆಪೋಸಿಟ್ ಆಗುತ್ತೆ. ಅಂದ್ರೆ ಸಮ್ ರಿಯಾಕ್ಷನ್ ಹ್ಯಾಸ್ ಟು ಬಿ ಟೇಕನ್ ಪ್ಲೇಸ್ ಇನ್ ದಟ್ ಪರ್ಟಿಕ್ಯುಲರ್ ವಾಟ್ ಸೆಟಪ್, ರೈಟ್? ಹಾಗಾದ್ರೆ ಅಲ್ಲಿ ರಿಯಾಕ್ಷನ್ ಆಗ್ಲಿಕ್ಕೆ ರೀಸನ್ ಏನು, ಅರ್ಥ ಆಯ್ತಾ? ಸೊ ಪ್ಯೂರ್ ವಾಟರ್ ಇಟ್ಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಅರ್ಥ ಆಯ್ತಾ? ಬಟ್ ವೆನ್ ಯು ಆಡ್ ಸೋಡಿಯಂ ಕ್ಲೋರೈಡ್ ಫಾರ್ ಇಟ್, ಸೊ ದ ಎಲೆಕ್ಟ್ರಿಸಿಟಿ, ದೇ ಆರ್ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ವೈ? ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಅಂತ ನಮ್ಗೆ ಗೊತ್ತಿದೆ ಅಲ್ವಾ? ಸೊ ಇವಾಗ ಕಲ್ತಿದ್ದೀವಿ, ವಿ ನೋ ದಟ್ ಫಿಸಿಕ್ಸ್ ಅಲ್ವಾ? ಬಟ್ ಆನ್ ದೋಸ್ ಡೇಸ್ ದೇ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್. ಅವಾಗ ಏನೋ ಮೂವ್ಮೆಂಟ್ ಆಗ್ತಾ ಇದೆ, ಹಾಗಾದ್ರೆ ಏನದು? ಸೊ ದೇ ಹ್ಯಾಡ್ ಲೆಟ್ ಇಟ್ ಟು ಬಿ ಫೈಂಡ್ ಇಟ್ ಔಟ್. ಓಕೆ, ಸೊ ವಿಚ್ ರಿಸಲ್ಟೆಡ್ ಇನ್ ದ ಲಿಬರೇಷನ್ ಅಂಡ್ ಡೆಪೋಸಿಷನ್ ಆಫ್ ದಿ ಮ್ಯಾಟರ್ಸ್ ಇನ್ ಎಲೆಕ್ಟ್ರೋಡ್. ಅದರಿಂದ ಏನೋ ರಿಯಾಕ್ಷನ್ ಆಗಿದೆ, ಯಾಕಾಗಿದೆ, ಹೇಗಾಗಿದೆ ಅನ್ನುವಂಥ ಒಂದು ಕುತೂಹಲ ಇರ್ತದಲ್ಲ, ಅಂಡ್ ದಟ್ ಶುಡ್ ಬಿ ಲೀಡ್ ಟು ದಿ ಡಿಸ್ಕವರಿ ಆಫ್ ದಿ ಎಲೆಕ್ಟ್ರಾನ್. ಸೊ ಅದಕ್ಕೆ ಏನ್ ಮಾಡ್ತಾರೆ ಕೇಳಿದ್ರೆ, ಸೊ ಇನ್ 18th century, ಆವಾಗಿನ ಕಾಲದಲ್ಲಿ ಏನಾಗ್ತಿತ್ತು ಕೇಳಿದ್ರೆ, ಸೊ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ ಅಂತ ಇರುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಗ್ಲಾಸ್ ಟ್ಯೂಬ್. ಸೊ ಡಯಾಗ್ರಾಮ್ ಅಲ್ಲಿ ನೀವು ನೋಡ್ಬೋದು. ಸೊ ದಟ್ ಈಸ್ ದಿ ಗ್ಲಾಸ್ ಟ್ಯೂಬ್, ಯು ಕ್ಯಾನ್ ಸಿ ಇಲ್ಲಿ ಗ್ಲಾಸ್ ಟ್ಯೂಬ್ ಇರುತ್ತೆ. ಸೊ ಈ ಗ್ಲಾಸ್ ಟ್ಯೂಬ್ ಅಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ, ಸೊ ಸಿ ಹಿಯರ್ ಇನ್ ದಟ್ ಗ್ಲಾಸ್ ಟ್ಯೂಬ್, ಇದು ಕಂಪ್ಲೀಟ್ ಆಗಿ ಗ್ಲಾಸ್ ಟ್ಯೂಬ್ ಇರುತ್ತೆ, ರೈಟ್? ಈ ಗ್ಲಾಸ್ ಟ್ಯೂಬ್ ಒಳಗಡೆ ಒಂದು ಬ್ಲೂ ಕಲರ್ ಇದೆ, ಇನ್ನೊಂದು ರೆಡ್ ಕಲರ್ ಇದೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಇಲೆಕ್ಟ್ರೋಡ್. ಯಾವುದೋ ಒಂದು ಮೆಟಲಿನ ಪ್ಲೇಟ್, ಮೆಟಲ್ ಪ್ಲೇಟ್, ಅದನ್ನ ಇಲೆಕ್ಟ್ರೋಡ್ ಅಂತ ಹೇಳ್ತೀವಿ. ಸೊ ಒಂದನ್ನ ನೆಗೆಟಿವ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇನ್ನೊಂದನ್ನ ಪಾಸಿಟಿವ್ ಆಗಿ ಅಲ್ಲಿ ಡಯಾಗ್ರಾಮ್ ಅಲ್ಲಿ ತೋರಿಸಿದ್ದಾರೆ, ರೈಟ್? ಇಟ್ ಈಸ್ ನಥಿಂಗ್ ಬಟ್, ಸೊ ದೀಸ್ ಟು ಇಲೆಕ್ಟ್ರೋಡ್ಸ್ ಆರ್ ಕನೆಕ್ಟೆಡ್ ಟು ಹೈ ವೋಲ್ಟೇಜ್, ರೈಟ್? ಅದೇ ರೀತಿಯಲ್ಲಿ ಟು ವ್ಯಾಕ್ಯೂಮ್ ಪಂಪ್ ಅಂತ ಕೊಟ್ಟಿದ್ದಾರೆ ಮೇಲ್ಗಡೆಗೆ. ಸೊ ಅಲ್ಲಿ ವ್ಯಾಕ್ಯೂಮ್ ಇರುತ್ತೆ, ಅಂದ್ರೆ ಏರ್ ಅಂದ್ರೆ ವ್ಯಾಕ್ಯೂಮ್ ಅಂದ್ರೆ ಪ್ರೆಷರ್ ಅನ್ನ ಏನ್ ಮಾಡ್ತಾರೆ ಅಲ್ಲಿ ಕಂಟ್ರೋಲ್ ಮಾಡುವಂಥದ್ದು, ಪ್ರೆಷರ್ ಅನ್ನ ಏನ್ ಮಾಡುವಂಥದ್ದು, ಕಂಟ್ರೋಲ್ ಮಾಡುವಂಥದ್ದು. ಬೇರೆ ಬೇರೆ ಪ್ರೆಷರ್ ಅಲ್ಲಿ ರಿಯಾಕ್ಷನ್ ಏನಾಗುತ್ತೆ. ಸೊ ವೆನ್ ಯು ಸ್ವಿಚ್ ಇಟ್ ಆನ್, ಯಾವಾಗ ವೋಲ್ಟೇಜ್ ಅನ್ನ ಕೊಟ್ಟು ಸ್ವಿಚ್ ಆನ್ ಮಾಡಿದಾಗ ಏನ್ ಅಬ್ಸರ್ವೇಷನ್ ಅನ್ನ ಫೈಂಡ್ ಔಟ್ ಮಾಡ್ತಾನೆ. ಸೊ ಏನಾಗುತ್ತೆ, ರೈಟ್? ಸೊ ವಾಟ್ ಈಸ್ ದ ಅಬ್ಸರ್ವೇಷನ್? ಸೊ ದಿಸ್ ಇಸ್ ವಿ ಆರ್ ಕಾಲಿಂಗ್ ವಾಟ್, ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್. ಇದನ್ನ ಹೇಳ್ತೀವಿ ನಾವು, ಅದನ್ನ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ ಅಂತ ಹೇಳ್ತೀವಿ. ಸೊ ಹಿಯರ್ stream of particles moving in a tube from negative electrode to what, positive electrode. ಏನಾಗುತ್ತೆ ಅಲ್ಲಿ ಡಯಾಗ್ರಾಮ್ ಅಲ್ಲಿ ತೋರಿಸಿದ ಹಾಗೆ ಕ್ಯಾಥೋಡ್ ಇಂದ ಆನೋಡ್ ಕಡೆಗೆ ಏನಾಗುತ್ತೆ, ಸ್ಟ್ರೀಮ್ ಆಫ್ ಪಾರ್ಟಿಕಲ್. ಆ ಪಾರ್ಟಿಕಲ್ ಎನ್ನುವಂಥದ್ದು ಏನಾಗುತ್ತೆ, ಎಮಿಟ್ ಆಗ್ತಾ ಇರುತ್ತೆ. ಸೊ ಇಟ್ ಕಮಿಂಗ್ ಫ್ರಮ್ ದಿ ವಾಟ್, ಕ್ಯಾಥೋಡ್ ಟು ದಿ ಆನೋಡ್. ಸೊ these were are called cathode rays or else cathode ray particle ಅಂತ ಹೇಳ್ತಾರೆ. ಏನ್ ಹೇಳ್ತೀವಿ ನಾವು ಅದನ್ನ, cathode ray or cathode ray particle ಅಂತ ಹೇಳ್ತೀವಿ, right? So when these rays after passing through anode, right, strike the zinc sulfide coating, bright spots on coating is developed. ಸೊ ಇಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ, ಅಬ್ಸರ್ವೇಷನ್ ಮಾಡ್ಲಿಕ್ಕೆ. ಸೊ ಏನ್ ಬರ್ತಾ ಇದೆ, ಹೇಗ್ ಬರ್ತಾ ಇದೆಯಾ ಇಲ್ವಾ, ಸೊ ದೇ ಡೋಂಟ್ ನೋ, ಕ್ಲಿಯರ್? ಸೊ ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಬ್ಲೂ ಕಲರ್ ಇಂದ ಏನಾಗುತ್ತೆ ನಮಗೆ, ಸೊ ಬ್ಲೂ ಕಲರ್ ಇಂದ ರೆಡ್ ಕಲರ್ಗೆ ಏನೋ ಸ್ಟ್ರೀಮ್ ಹೋಗ್ತಾ ಇದೆ, ದೇ ಡೋಂಟ್ ನೋ, ರೈಟ್? ಆವಾಗ ಅದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಕೇಳಿದ್ರೆ, ಆನೋಡ್ ಸೈಡ್ ಅಲ್ಲಿ, ಸೊ ಇನ್ ಆನೋಡ್ ಸೈಡ್ ಪ್ಲಸ್ ಇದೆಯಲ್ಲ, ಅಲ್ಲಿ ಏನ್ ಮಾಡ್ತಾರೆ, ಜಿಂಕ್ ಕೋಟ್ ಮಾಡ್ತಾರೆ. ಏನ್ ಮಾಡ್ತಾರೆ ಅಲ್ಲಿ, ಜಿಂಕ್ ಅನ್ನ ಕೋಟ್ ಮಾಡ್ತಾರೆ. ಸೊ ಯು ಕ್ಯಾನ್ ಸಿ ಹಿಯರ್,
ಜಿಂಕ್ ಅನ್ನ ಕೋಟ್ ಮಾಡ್ತಾರೆ. ಸೊ ಸಿ ಹಿಯರ್, ಇಲ್ಲಿ ಜಿಂಕ್ ಅನ್ನ ಫ್ಲೂರಸೆಂಟ್ ಕೋಟಿಂಗ್ ಅಂದ್ರೆ ಜಿಂಕ್ ಅನ್ನ ಕೋಟ್ ಮಾಡ್ತಾರೆ. ಸೊ ಜಿಂಕ್ ಸಲ್ಫೈಡ್ ವೆರಿ ವೆರಿ ಇಂಪಾರ್ಟೆಂಟ್. ಜಿಂಕ್ ಸಲ್ಫೈಡ್ ಅನ್ನ ಕೋಟ್ ಮಾಡಿರ್ತಾರೆ. ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಜಿಂಕ್ ಕೋಟಿಂಗ್, ರೈಟ್? ಸೊ ರೇಸ್ ಎನ್ನುವಂಥದ್ದು ಬರ್ತಾ ಇದೆ ಇಲ್ಲಿಂದ, ಕ್ಯಾಥೋಡ್ ಇಂದ ರೇಸ್ ಎನ್ನುವಂಥದ್ದು ಆನೋಡ್ ಕಡೆಗೆ, ಸ್ಟ್ರೀಮ್ ಆಫ್ ರೇಸ್ ಎಮರ್ಜಿಂಗ್ ಫ್ರಮ್ ದಿ ಕ್ಯಾಥೋಡ್, ರೈಟ್? ಅದು ಬಂದ್ ಏನಾಗುತ್ತೆ, ಅಲ್ಲಿ ಪರ್ಫೋರೇಟೆಡ್ ಇದೆ, ಸೊ ಡಾಟ್ ಇದೆ, ಅದರಿಂದ ಪಾಸ್ ಆಗುತ್ತೆ. ಪಾಸ್ ಆಗಿ ಏನಾಗುತ್ತೆ, ಜಿಂಕ್ ಸಲ್ಫೈಡ್ ಮೇಲೆ ಏನಾಗುತ್ತೆ, ಅದು ದಟ್ ಸ್ಟ್ರೀಮ್ ವಿಲ್ ಕಮ್ ಅಂಡ್ ದ ಸ್ಟ್ರೈಕ್ ಇನ್ ಟು ದಿ ಜಿಂಕ್ ಸಲ್ಫೈಡ್. ಯಾವಾಗ ಜಿಂಕ್ ಸಲ್ಫೈಡ್ಗೆ ಆ ಸ್ಟ್ರೀಮ್ ಬಂದು ಏನಾಗುತ್ತೆ, ಸ್ಟ್ರೈಕ್ ಆಗುತ್ತೆ, ಆವಾಗ ಅಲ್ಲಿ ಗ್ಲೋವಿಂಗ್ ಆಗುತ್ತೆ. ಸೊ ಹಿಂದ್ಗಡೆಯಿಂದ ಹೋಗಿ ನೋಡಿದ್ರೆ ಏನಾಗುತ್ತೆ ನಿಮ್ಗೆ, ಸೊ ಪಿಕ್ಚರ್ ಬರುತ್ತೆ, ಗ್ಲೋ ಆಗುತ್ತೆ, ಸ್ಟಾರ್ ಸ್ವಿಂಗ್ ಇದಾಗ್ತದಲ್ಲ, ಅದೇ ರೀತಿಯಲ್ಲಿ ಗ್ಲೋವಿಂಗ್ ಆಗುತ್ತೆ, ರೈಟ್? ಹಾಗಾದ್ರೆ ಆ ಗ್ಲೋ ಯಾಕಾಗತ್ತೆ ಕೇಳಿದ್ರೆ, ಸೊ ದಟ್ ಈಸ್ ಫ್ಲೂರಸೆಂಟ್ ಕೋಟಿಂಗ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ ನಾವು ಅದನ್ನ, ಫ್ಲೂರಸೆಂಟ್ ಕೋಟಿಂಗ್. ಸೊ ದಿಸ್ ಇಸ್ ದ ಪ್ರೂಫ್. ಏನೋ ಬರ್ತಾ ಇದೆ ಅಂತ ಹೇಳಿದಾರಲ್ಲ, ಅದಕ್ಕೇನು ಪ್ರೂಫ್ ಬರ್ತಿದೆ, ಹೌದು. ಹಾಗಾದ್ರೆ ಏನದು, ಸೊ ವಾಟ್ ಈಸ್ ಇಟ್, ರೈಟ್? ಸೊ ಜನರಲಿ ಏನ್ ಮಾಡ್ಬೋದು, ಸೊ ಎಂಟೈರ್ ದಿಸ್ ಟಾಪಿಕ್ ಇಸ್ ಡಿಪೆಂಡಿಂಗ್ ಅಪಾನ್ ವಾಟ್, ಓನ್ಲಿ ಟೂ ಥಿಂಗ್ಸ್. ಏನು, ಒನ್ ಇಸ್ ಪಾಸಿಟಿವ್ ಚಾರ್ಜ್, ಅನದರ್ ಒನ್ ಇಸ್ ದಿ ನೆಗೆಟಿವ್ ಚಾರ್ಜ್, ರೈಟ್? ಪಾಸಿಟಿವ್ ಚಾರ್ಜ್ ಅಂದ್ರೇನು ಮತ್ತೆ ನೆಗೆಟಿವ್ ಚಾರ್ಜ್ ಅಂದ್ರೇನು. ದಿಸ್ ಎಂಟೈರ್ ಟಾಪಿಕ್ ಇಸ್ ಡಿಪೆಂಡಿಂಗ್ ಅಪಾನ್ ದಿ ಚಾರ್ಜ್, ಇಂಟರಾಕ್ಷನ್ ಆಫ್ ದಿ ಚಾರ್ಜ್. ಪಾಸಿಟಿವ್ ಏನಾಗುತ್ತೆ, ರೆಪೆಲ್ ಆಗುತ್ತೆ. ನೆಗೆಟಿವ್ ಏನಾಗುತ್ತೆ, ರೆಪೆಲ್ ಆಗುತ್ತೆ. ಪಾಸಿಟಿವ್ ನೆಗೆಟಿವ್ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಫ್ರಮ್ ದಿಸ್ ಕಾನ್ಸೆಪ್ಟ್ ದ ಎಂಟೈರ್ ಚಾಪ್ಟರ್ ಇಸ್ ಬಿಲ್ಡ್. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ಏನು ಅಬ್ಸರ್ವೇಷನ್ ಮಾಡ್ತಿದ್ದೀರಿ, ಮೈನಸ್ ಇಂದ ಪಾಸಿಟಿವ್ ಕಡೆ ಹೋದ್ರೆ ಅರ್ಥ ಏನು, ಮೈನಸ್ ಇಂದ ಪಾಸಿಟಿವ್ ಕಡೆ ಹೋಗ್ತಾ ಇದ್ರೆ ಏನು, ಇಟ್ ಮೀನ್ಸ್ ಮೈನಸ್ ಕಡೆಯಿಂದ ಪಾಸಿಟಿವ್ ಕಡೆಗೆ ಏನೋ ಹೋಗ್ತಾ ಇದೆ ಅಂದ್ರೇನು, ಮೈನಸ್ ಇಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ಪಾಸಿಟಿವ್, ಮೈನಸ್ ಇಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ಪ್ಲಸ್, ಅಂದ್ರೆ ಮೈನಸ್ ಪಾರ್ಟಿಕಲ್ ಏನೋ ಹೋಗ್ತಾ ಇದೆ ಅಂತ ಅರ್ಥ, ರೈಟ್? ಹಾಗಾದ್ರೆ ವಾಟ್ ಈಸ್ ದಟ್ ಮೈನಸ್ ಪಾರ್ಟಿಕಲ್? ಸೊ ದಟ್ ಈಸ್ ದ ಇಂಪಾರ್ಟೆಂಟ್. ಮೈನಸ್ ಪಾರ್ಟಿಕಲ್ ಅಲ್ಲ, ಅದ ನಂತರ ಏನ್ ಮಾಡ್ತಾರೆ, ಅದನ್ನ ಎಲೆಕ್ಟ್ರಾನ್ ಅಂತ ಫೈಂಡ್ ಔಟ್ ಮಾಡ್ತಾರೆ. ಪ್ರೂಫ್ ಸಿಕ್ಕಿದೆ, ಫ್ಲೂರಸೆಂಟ್ ಆಗಿದೆ. ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ. ಸೊ ವಿಚ್ ಮೆಟೀರಿಯಲ್ ಯು ಹ್ಯಾವ್ ಕೋಟೆಡ್? ಸೊ ದಟ್ ಈಸ್ ಜಿಂಕ್ ಸಲ್ಫೈಡ್. ಯಾಕೆ ಜಿಂಕ್ ಸಲ್ಫೈಡ್? ಸೊ ವೆನ್ ದಿಸ್ ರೇಸ್ ಆಫ್ಟರ್ ಪಾಸಿಂಗ್ ಥ್ರೂ ದಿ ಆನೋಡ್ ಸ್ಟ್ರೈಕ್ ದಿ ಜಿಂಕ್ ಸಲ್ಫೈಡ್ ಕೋಟಿಂಗ್, a bright spot on the coating is developed. Okay, so this is what exactly the cathode ray discharge tube with the perforated anode ಅಂತ ಹೇಳ್ತಾರೆ. ಆನೋಡ್ ಕಡೆಗೆ ಏನಾಗಿದೆ, ಪರ್ಫೋರೇಟೆಡ್ ಹೋಲ್ಸ್ ಇದೆ, ಅದರಿಂದ ಪಾಸ್ ಆಗುವಂಥದ್ದು. ಓಕೆ, the results of these experiments are summarized below. Clear? The cathode rays start from cathode and move towards the anode. Clear? You know that they are not visible, but when they pass it through the zinc sulfide coating, a bright spot is developed on the coating due to the fluorescent or the phosphorescent. So fluorescent irbodu ಅಥವಾ phosphorescent irbodu. So what is fluorescent? Fluorescent is nothing but what is shining ಅಂತ ಹೇಳ್ಬೋದು. Okay, shining. So ಏನಾಗುತ್ತೆ ಕೇಳಿದ್ರೆ, so there is a glow ಎನ್ನುವಂಥದ್ದಾಗುತ್ತೆ. It is now because of the fluorescent. And the television picture tubes in olden days, in earlier days, ಆ ಡೂಮ್ ಟಿವಿ ಇರ್ತದಲ್ಲ, ಆ ಟೆಲಿವಿಷನ್ ಟ್ಯೂಬ್ ಎನ್ನುವಂಥದ್ದು ಏನಾಗುತ್ತೆ, ಸೊ ಇಟ್ ಈಸ್ ನಥಿಂಗ್ ಬಟ್ ದ ಸೇಮ್ ಪ್ರಿನ್ಸಿಪಲ್ ವರ್ಕ್ ಹಿಯರ್. ಅರ್ಥ ಆಯ್ತಾ? ಟೆಲಿವಿಷನ್ ಪಿಕ್ಚರ್ ಟ್ಯೂಬ್ಸ್ ಆರ್ ಕ್ಯಾಥೋಡ್ ರೇ ಟ್ಯೂಬ್ಸ್ ಅಂಡ್ ಟೆಲಿವಿಷನ್ ಪಿಕ್ಚರ್ ರಿಸಲ್ಟ್ ಡ್ಯೂ ಟು ದಿ ಫ್ಲೂರಸೆನ್ಸ್. ಆ ಫ್ಲೂರಸೆನ್ಸ್ ಅಂದ್ರೆ ಆ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಆಗೋದ್ರಿಂದ ಆ ಫ್ಲೂರಸೆಂಟ್ ಅಲ್ಲಿ ಏನಾಗುತ್ತೆ, ನಮಗೆ ಪಿಕ್ಚರ್ ಇರುವಂಥದ್ದು ಬರುವಂಥದ್ದು. ಅರ್ಥ ಆಯ್ತಾ? ನೆಕ್ಸ್ಟ್, so in the presence of electrical or magnetic field, the behavior of the cathode rays are similar to that expected from the negative charged particles. So ಇವಾಗ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಅಥವಾ ನೆಗೆಟಿವ್ ಇದ್ರೆ ಏನಾಗುತ್ತೆ, ಪಾಸಿಟಿವ್ ಕಡೆಗೆ ಅಟ್ರಾಕ್ಟ್ ಆಗಲೇಬೇಕು ಅಲ್ವಾ? ಸೊ ಆದ್ರಿಂದ ಎಲೆಕ್ಟ್ರಿಕಲ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೋತ್ ಪ್ಲಸ್ ಅಂಡ್ ಮೈನಸ್. ಅರ್ಥ ಆಯ್ತಾ? ಪ್ಲಸ್ ಅಂಡ್ ಮೈನಸ್ ಇರುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಇನ್ ದಿಸ್ ಡಯಾಗ್ರಾಮ್. ಇಲ್ಲಿ ನೋಡಿ, ಟಾಪ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಪ್ಲಸ್ ಕೊಟ್ಟಿದ್ದಾರೆ, ಕೆಳಗಡೆ ನೆಗೆಟಿವ್ ಕೊಟ್ಟಿದ್ದಾರೆ. ಸೊ ಯಾವಾಗ ಕ್ಯಾಥೋಡ್ ರೇ ಹೋಗುತ್ತೆ ನೋಡಿ, ಸೊ ರೆಡ್ ಕಲರ್ ರೇ ಹೋಗ್ತಾ ಇದೆ, ಅದು ಯಾವ್ದ್ರ ಕಡೆ ಹೋಗ್ತಾ ಇದೆ, ಎ ಪಾರ್ಟ್. ಸೊ ಎ ನೋಡಿ, ಎ ಡೈರೆಕ್ಷನ್ ಅಲ್ಲಿ ಏನಾಗಿದೆ, ಸೊ ದಟ್ ಈಸ್ ಮೂವಿಂಗ್ ಟವರ್ಡ್ಸ್ ದಿ ಪಾಸಿಟಿವ್ ಚಾರ್ಜ್. ಏನಾಗಿದೆ, ಪಾಸಿಟಿವ್ ಚಾರ್ಜ್ ಕಡೆ ಹೋಗಿದೆ. ಸೊ ಅದರಿಂದ ಏನಾಗುತ್ತೆ ಕೇಳಿದ್ರೆ, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನೆಗೆಟಿವ್ ಪಾರ್ಟಿಕಲ್ ಈಸ್ ಅಟ್ರಾಕ್ಟೆಡ್ ಟವರ್ಡ್ಸ್ ದಿ ಪಾಸಿಟಿವ್, ವೆದರ್ ಇಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಯಾವ್ದಾದ್ರು ಫೀಲ್ಡ್ ಕಡೆಗೆ ಅದೇನಾಗುತ್ತೆ, ಮೂವ್ ಆಗುತ್ತೆ, ಯಾವ್ದು ಪಾಸಿಟಿವ್ ಕಡೆನೆ ಹೋಗ್ತಾ ಇದೆ ಅಂದ್ರೆ ಅರ್ಥ ಏನು, ಇಟ್ ಈಸ್ ನಥಿಂಗ್ ಬಟ್ ನೆಗೆಟಿವ್ಲಿ ಚಾರ್ಜೆಡ್ ಪಾರ್ಟಿಕಲ್. ದಸ್ ಕ್ಯಾಥೋಡ್ ರೇ consists of negatively charged particle and it is called electrons. Finally, they are coming to decide
This particle is nothing but the electron. In the absence of electrical and magnetic field, these rays travel in a straight line. ಸೊ ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರಲ್ವೋ ಅವಾಗ ಏನಾಗುತ್ತೆ, ದೇ ಆರ್ ಮೂವಿಂಗ್ ಇನ್ ಅ ಸ್ಟ್ರೈಟ್ ಲೈನ್. ದಟ್ಸ್ ಇಟ್. ಏನಾಗುತ್ತೆ, ಸ್ಟ್ರೈಟ್ ಲೈನ್ ಅಲ್ಲಿ ಆ ಸ್ಟ್ರೀಮ್ ಎನ್ನುವಂಥದ್ದು ಪಾಸ್ ಆಗುತ್ತೆ. ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಥೋಡ್ ರೇಸ್ electrons do not depend upon the materials of the electrode and the nature of the gas present in the cathode tube. ಸೊ ಯಾವುದೇ ಎಲೆಕ್ಟ್ರೋಡ್ ಅನ್ನ ತಗೊಳ್ಳಿ, ಯಾವುದೇ ಗ್ಯಾಸ್ ಅನ್ನ ತಗೊಳ್ಳಿ, ಅದರ ನೇಚರ್ ಎನ್ನುವಂಥದ್ದು ಏನಾಗುತ್ತೆ, ಸೇಮ್ ಆಗಿರುತ್ತೆ. ರೈಟ್, ನೇಚರ್ ಎನ್ನುವಂಥದ್ದು ಸೇಮ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಆರ್ ಕಾಲಿಂಗ್ ಡಿಸ್ಕವರಿ ಆಫ್ ದಿ electron, and whatever the things are there, so we will continue in next class. Thank you.